ಒಂದು ಶೆಡ್ ಎರಡು ಕುಟುಂಬಗಳಿಂದ ದೂರು ಪ್ರತಿ ದೂರು ಹಾಕಿನೇ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಬಂಟ್ವಾಳ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಲ್ಲಿಪಾದೆ ಸಮೀಪದ ದೇವಶ್ಯಮುಡೂರು ಗ್ರಾಮದಲ್ಲಿ ನಡೆದಿದೆ. ದೇವಶ್ಯಮುಡೂರು ಗ್ರಾಮದ ಅಲ್ಲಿಪಾದೆ ಎಂಬಲ್ಲಿ ಲವೀನಾ ಅರ್ಹಾನ ಎಂಬುವರ ರಬ್ಬರ್ ತೋಟದಲ್ಲಿ ರಬ್ಬರ್ ಟ್ಯಾಪಿಂಗ್ ಕಾರ್ಮಿಕನಾಗಿ ದುಡಿಯುವ ಲೋಕೇಶ್ ನಾಯ್ಕ ಎಂಬುವರ ಮನೆಯನ್ನ ಕೃಷ್ಣಪ್ಪ, ತಿಮ್ಮಪ್ಪ, ಶ್ರೀಧರ್, ರಂಜಿತ್ ಮತ್ತು ಇತರರ ತಂಡ ಸೇರಿ ವಾಸ್ತವ್ಯದ ಸಂದರ್ಭದಲ್ಲಿ ಧ್ವಂಸಗೈದಿರುವ ಮತ್ತು ಪತ್ನಿಗೆ ಕೊಲೆ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ ಎಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳೆದ 14 ವರ್ಷಗಳಿಂದ ಲವೀನಾ ಅವರ ರಬ್ಬರ್ ತೋಟವನ್ನು ನೋಡಿಕೊಂಡಿದ್ದ ಲೋಕೇಶ್ ಎಂಬುವರಿಗೆ ಇವರ ಜಾಗದ ವರ್ಗದ ಕುಮ್ಕಿಯಲ್ಲಿ ವಾಸ ಮಾಡಲು ಅವಕಾಶ ನೀಡಿದ್ದು ಕಳೆದ 6 ತಿಂಗಳಿನಿಂದ ಶೆಡ್ ಒಂದರಲ್ಲಿ ವಾಸ ಮಾಡಿಕೊಂಡಿದ್ದ ಶೆಡ್ ಅನ್ನು ಅಕ್ರಮವಾಗಿ ಪ್ರವೇಶ ಮಾಡಿದ ಕೃಷ್ಣಪ್ಪ ಹಾಗೂ ತಂಡ ಧ್ವಂಸ ಮಾಡಿದ್ದಲ್ಲದೆ ಕೊಲೆ ಬೆದರಿಕೆ ಹಾಕಿ ಹೋಗಿರುವ ಬಗ್ಗೆ ದೂರಿನಲ್ಲಿ ತಿಳಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಕೃಷ್ಣಪ್ಪ ಅವರ ಪತ್ನಿ ರೇಖಾ ಅವರು ಪ್ರತಿ ದೂರು ನೀಡಿದ್ದು ದೇವಶ್ಯಮುಡೂರು ಗ್ರಾಮದಲ್ಲಿ ಸರ್ಕಾರಿ ಅನಧಿಕೃತ ಜಮೀನನ್ನು ಸುಮಾರು 25 ವರ್ಷಗಳಿಂದ ಅನುಭವಿಸಿಕೊಂಡು ಬರುತ್ತಿದ್ದು ಜಮೀನಿನಲ್ಲಿ ಅಡಿಕೆ, ತೆಂಗು, ರಬ್ಬರ್ ಕೃಷಿಯನ್ನ ಮಾಡಿಕೊಂಡು ಬರುತ್ತಿದ್ದೇವೆ. ಇದರಲ್ಲಿ ಕೃಷಿ ಉಪಕರಣಗಳನ್ನ ಇಡಲು ಶೆಡ್ ಒಂದನ್ನು ನಿರ್ಮಾಣ ಮಾಡಿದ್ದು ಅಲ್ಲಿಯೇ ಸಮೀಪದಲ್ಲಿ ಇನ್ನೊಂದು ಶೆಡ್ ನಿರ್ಮಿಸಲು ಮುಂದಾದ ಲೋಕೇಶ್ ನಾಯ್ಕ ಅವರನ್ನ ಪ್ರಶ್ನಿಸಿದ ವೇಳೆ ಲೋಕೇಶ್ ನಾಯ್ಕ ಆತನ ಪತ್ನಿ ಶ್ರುತಿ ಹಾಗೂ ಇನ್ನೊಬ್ಬರು ಹೆಂಗಸು ಸೇರಿ ರೇಖಾ ಅವರ ಪತಿ ಕೃಷ್ಣಪ್ಪ ಅವರನ್ನ ದೂಡಿ ಹಾಕಿದ್ದಲ್ಲದೆ ಶೆಡ್ ಅನ್ನು ಸಂಪೂರ್ಣ ಧ್ವಂಸ ಮಾಡಿ ಹಾಕಿದ್ದಾರೆ ಮತ್ತು ಕೈ ಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ.